ಸ್ನೇಹಿತರೆ, ಪಾಂಡವರು ಜೂಜಿನಲ್ಲಿ ಸೋತ ನಂತರ 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸವನ್ನು ಅನುಭವಿಸಬೇಕಾಯಿತು. ಅಜ್ಞಾತವಾಸದಲ್ಲಿ ಯಾರ ಕಣ್ಣಿಗೂ ಕಾಣಕೂಡದು. ಹಾಗೇನಾದರೂ ಕಂಡರೆ ಪುನಃ 12 ವರ್ಷ ವನವಾಸ ಅನುಭವಿಸಬೇಕಾಗಿತ್ತು. ಈ ಸಮಯದಲ್ಲಿ ತಮ್ಮ ನಿಜ ಸ್ವರೂಪವನ್ನು ಬದಲಾಯಿಸಿಕೊಂಡು ವೇಷಧಾರಿಗಳಾಗಿ ವಿರಾಟ ನಗರಕ್ಕೆ ಬಂದು ವಿರಾಟ ರಾಜನ ಅರಮನೆಯಲ್ಲಿ ನೆಲೆಸುತ್ತಾರೆ. ಅಲ್ಲಿ ವಿರಾಟ ಸೇನೆಯ ಪ್ರಧಾನ ಸೈನಾಧಿಕಾರಿ ಕೀಚಕನು ತನ್ನ ಶಕ್ತಿ ಮತ್ತು ಅಹಂಕಾರದಿಂದಾಗಿ ಪ್ರಸಿದ್ಧನಾಗಿದ್ದನು. ಅವನು ದ್ರೌಪದಿಯು ಶೈಲೇಂದ್ರಿ ಎಂಬ ಹೆಸರಿನ ಅರಮನೆಯ ಸೇವಕಿಯಾಗಿದ್ದವಳ ಮೇಲೆ ಆಸಕ್ತಿ ವಹಿಸುತ್ತಾನೆ ಮತ್ತು ಅವಳನ್ನು ಪಡೆಯಲು ತುದಿಗಾಲ ಮೇಲೆ ಇರುತ್ತಾನೆ. ದ್ರೌಪದಿಯ ತಿರಸ್ಕಾರವಿದ್ದರೂ ನಿರಂತರವಾಗಿ ಹಿಂಸಿಸುತ್ತಿದ್ದನು. ಇದನ್ನರಿತ ಶೈಲೇಂದ್ರಿಯು ಪಾಂಡವರ ಸಹೋದರರಲ್ಲಿ ಒಬ್ಬನಾದ ಉಲಲ ಅಥವಾ ಭೀಮಸೇನಲ್ಲಿ ತನ್ನ ಮನದಾಳವನ್ನು ಹೊರಹಾಕಿದಳು. ಭೀಮನು ಕ್ರಮ ಕೈಗೊಳ್ಳಲು ನಿರ್ಧರಿಸುತ್ತಾನೆ. ದ್ರೌಪದಿಯಂತೆ ಸೈರಿಯನ್ನು ಹುಟ್ಟು ನಾಟಕ ಮಾಡುತ್ತಾ ಗುಪ್ತ ಸ್ಥಳವನ್ನು ಅಂದರೆ ಗರಡಿ ಮನೆಗೆ ಬರುವಂತೆ ಸೂಚಿಸುತ್ತಾಳೆ. ಮೊದಲೇ ಕೀಚಕನಿಗಾಗಿ ಕಾಯುತ್ತಾ ಕುಳಿತ ಭೀಮ ಕೀಚಕನನ್ನು ಹೊಡೆದು ಕೊಲ್ಲುತ್ತಾನೆ.